ಇದ್ರೂ ಮಳೆಗಾಲ ಇದ್ರೂ ಕೂಡ ರಾತ್ರಿ ಹಗಲಿ ನಂಗೆ ಸತ್ಕಾರ ಮಾಡ್ತಿದ್ರು, ವಿಶ್ ಮಾಡ್ತಿದ್ರು. ಮತ್ತು ಶಿಗ್ಗಾಂವ್ ಟೋಲ್ ನಾಕಾ ಬಳಿ, ಶಿಗ್ಗಾಂವ್ ಮತಕ್ಷೇತ್ರ ಶಿಗ್ಗಾಂವ್ ಟೋಲ್ ನಾಕಾ ಬಳಿ ಒಬ್ಬರು ಎಲ್ಲ ದಲಿತರ ಸಂಘಟನಾ, ಹಿಂದುಳಿದ ವರ್ಗದವರು, ಮುಸ್ಲಿಂ ಸಮಾಜದವರು ಎಲ್ಲರೂ ನಂಗೆ ವಿಶ್ ಮಾಡಿ ಅಲ್ಲಿ ಒಂದು ಯಾವುದೋ ದೊಡ್ಡ ಹೋಟೆಲ್ ಐತೆ ಅಲ್ಲಿ ನಾಷ್ಟ ಮಾಡಿಸಿ ಕಳಿಸಿರು. ಮತ್ತು ಅವ್ರಿಗೆ ಪಾಪ ರೊಕ್ಕ ಅದಾವಿಲ್ಲ ನೋಡ್ರಿ, ರೊಕ್ಕ ಕೊಟ್ಟು ಕಳಿಸ್ರಿ ಅಂದರು. ನನ್ನ ತೋಟದಾಗ ನಿಂತು ಹೇಳ್ತೀನಿ, ನನ್ನ ಹೆಂಡ್ರ ಮಕ್ಳು ಆನಿ ನನ್ನ ಕಂಬಳಿ ಮುಟ್ಟು ಹೇಳ್ತೀನಿ. ಯಾಕಂದ್ರೆ ನಂಗೆ ಏನು ರೊಕ್ಕ ಬೇಡ್ರಿ, ಯಾರು ಬಡವ್ರು ಬರ್ತಿರ್ತಾರೆ ಅವ್ರು ಕರ್ಕೊಂಡು ಬರ್ರಿ ಅನ್ನಿ. ಅವಾಗ ಯಾವ ರಂಡಿ ಮಗ ನಂಗೆ ನಿಂದು ಬಿಜಾಪುರ ಏನು ಬೆಳಗಾವ್ ಅಂದ. ಸರ್ ಬೆಳಗಾವ್ ರೀ ಅನ್ನಿ, ನಿಂಗೆ 4 ತಿಂಗಳನ್ಯಾಗ ಎತ್ತತೀವಂದ್ರೆ ನಮ್ಗೆ ಗುರ್ತಾಗಂಗಿಲ್ಲ ರೀ ಸರ್, ಉತ್ತರ ಕರ್ನಾಟಕ ಬಾಂಬೆ ಕರ್ನಾಟಕ ಭಾಷೆದಾಗ ಹೇಳ್ರಿ ಅಂದರು. ನಿಂಗೆ ಮರ್ಡರ್ ಮಾಡ್ತೀವಿ ಅಂದರು. ಈಗ ಬೇಡ್ರಿ ಸಿದ್ದರಾಮೋತ್ಸವ ಅದು ಮುಗಿಲಿ ಆಯ್ತು ಮಾಡಿರಿ ಅಂದರು. ನಮಗೆ ಹೇಳೋರು ನಮ್ಮವ್ರ ಪಾಪ ರಾತ್ರಿ ಗಾಡ್ಯಾಗ ಕುಂಡ್ರದು ಹಗಲಿ ನಡೀದತ್ ಹೇಳಿ. ಈ 33 ಕೋಟಿ ದೇವರು ಸಾಕ್ಷಿಯಾಗಿ ಹೇಳ್ತೀನಿ, ಗೋಮಾತಾದ ಸಾಕ್ಷಿಯಾಗಿ ಹೇಳ್ತೀನಿ. ಏನಿಲ್ಲಿದೆ ನಮ್ಮ ಊರು ಬಿಟ್ಟು ಜಾಗ ಬಿಟ್ಟೀನಿ, ಅಲ್ಲಿ ದಾವಣಗೆರೆ ಹೋಗೋ ಮಟ್ಟ ಸ್ವಲ್ಪ ನೆಲ ಬಿಟ್ಟಿಲ್ಲ. ಮತ್ತು ನಮ್ಮ ಗ್ರಾಮಸ್ಥರು ಕೂಡ ನಂಗೆ ಸ್ಪೆಷಲ್ ವಿಶ್ ಮಾಡಿರು, ಕುಡ್ಚಿ ತಂದು ಸತ್ಕಾರ ಮಾಡಿ ಕಾರ್ ಗಾಡಿದಿಂದ ಬರಾತಿರು ಬೆಂಗಳೂರಿಂದ. ಎಲ್ಲ ನಮ್ಮ ಊರಿನ ಜನ ಏನರ ಒಂದು 4-5 ಜನ ಎಲ್ಲ ಪಕ್ಷಾದಿತ್ತು ಜಾತ್ಯಾದಿತ್ತು ಬಂದು ನಂಗೆ ಸತ್ಕಾರ ಮಾಡ್ರು. ಇಲ್ಲಿ ಕೂಡ ನಮ್ಮ ಎಚ್.ಎಂ. ರೇವಣ್ಣ ಸಾಹೇಬರು, ಚಿಂಗ್ಳೇಸರು, ಸತೀಶಣ್ಣ ಜಾರಕಿಹೊಳಿ ಬಂದು ಹೋಗ್ಯಾರ. ಈಗ ನಾವು ವೆಂಕಟೇಶ್ ಸಾಹೇಬ್ರಿಗೆ ಒಂದು ಲೆಟ್ರ್ ಹಾಕೀನಿ. ಸಂತೋಷ್ ಹುಟ್ಟುಬ ಚಿರುಮಲೆ, ಬೆಳಗಾವಿ ಜಿಲ್ಲಾ ಕಾಗವಾಡ ತಾಲೂಕು, ಮೋಳೆ ಗ್ರಾಮ, ಬಿಜಾಪುರ ಟು ಬೆಳಗಾವಿ ಹೆದ್ದಾರಿ. ಸುಮಾರು ನಮ್ಮ ಗ್ರಾಮದಲ್ಲಿ 20,000 ಜನ ಇರ್ತಾರೆ. ಧನಗರ ಕುರುಬ್ರ, ನಾವು ಧನಗರ ಬಾಂಬೆ ಕರ್ನಾಟಕದವ. ಧನಗರ 3 ಕೋಟಿ ಜನ ನಾವು. 3 ಕೋಟಿ ಜನ ಇದ್ರೂ ಕೂಡ ಇಲ್ಲಿ ನಮ್ಮ ಊರಾಗ 10,000 ಜನ ಧನಗರ ಕುರುಬ್ರು. ನಮ್ಮ ಊರಾಗ ಒಂದು ರಾಕೇಶ್ ಸಿದ್ದರಾಮಯ್ಯ, ನನ್ನ ತೋಟದಾಗ ಒಂದು ರಾಕೇಶ್ ಸಿದ್ದರಾಮಯ್ಯ ಒಂದು ಭವನ ಮಾಡಿಕೊಡ್ರಿ ಅಂತೇಳಿ ಲೆಟ್ರ್ ಹಾಕ್ಸೀನಿ 3 ಕೋಟಿ ರೂಪಾಯಿದ. ಸಿದ್ದರಾಮಯ್ಯ ಸಾಹೇಬ್ರು ಭೀ ಗುಣಮುಖ ಆಗಲಿ ಅಂತೇಳಿ ದೀಡ್ ನಮಸ್ಕಾರ. ಈಗ ಸಾಹೇಬ್ರಿಗೋಸ್ಕರ 28 ಕಿಲೋಮೀಟ್ರ್ ಊರು ದಂಡ ದೀಡ್ ನಮಸ್ಕಾರ ಹಾಕೇನ್ರಿ. ಒಮ್ಮೆ ಕೋವಿಡ್ ಆದಾಗ, ಒಮ್ಮೆ ಹಾರ್ಟ್ ಆದಾಗ, ಒಮ್ಮೆ ಅವ್ರ ಮನ್ಯಾಗ ಹುಟ್ಟಾ ಬಿದ್ದಾಗ. ಸಿದ್ದರಾಮಯ್ಯ ಸಾಹೇಬ್ರ ಪಕ್ಕ ಅಭಿಮಾನಿ, ಕುಮಾರಸ್ವಾಮಿ ಶಿಷ್ಯ. ಕುಮಾರಸ್ವಾಮಿ CM ಆಗಲಿ ಅಂತೇಳಿ 2016ರಾಗ ಹೇಳಿನ. ನಮ್ಮ ಕುರುಬ್ರಿಗೆ ಒಬ್ರದ್ದು ಚಲೋ ಮಾಡೋದು ಗುರ್ತೈತೆ ಹೊರತಾಗಿ ಹಾಳು ಮಾಡೋದು ಗುರ್ತಿಲ್ಲ. ಮತ್ತು ನಾ ಯಾರ್ಯಾರಿಗೆ ಎಬ್ಸೀನಿ ಅವರೆಲ್ಲ ಮಂತ್ರಿ ಆಗ್ಯಾರ. ನಮ್ಮ ಭೈರತಿ ಸುರೇಶ್ ಅಣ್ಣಗೆ ಎಬ್ಸೀನಿ, ಅವರು ಮಂತ್ರಿ. ಜಮೀರ್ ಸಾಹೇಬ್ರಿಗೆ ಎಬ್ಸೀನಿ, ಅವರು ಮಂತ್ರಿ. ಸತೀಶ್ ಸಾವ್ಕರ್ಗೆ ಎಬ್ಸಾಕ್ ಹೋದ್ನಿ, ಅಂದರು ಬಿಟ್ನಿ. ಖರೆ ಅವ್ರು ಕಂಬಳಿ ಆಗೀನಿ, ಹಾಕೀನಿ, ಅವರು ಮಂತ್ರಿ. ಲಕ್ಷ್ಮೀ ಹೆಬ್ಬಾಳ್ಕರ್ ಅಕ್ಕಾಗ ಕಂಬಳಿ ಹಾಕೀನಿ, ಅವರು ಮಂತ್ರಿ. ನಮ್ಮ ಚಿಂಗ್ಳೇಸರ್ಗೆ ಎಬ್ಸೀನಿ, ಅವ್ರು ಬುಡಾ ಅಧ್ಯಕ್ಷ ಗೋವಾ ಅಧ್ಯಕ್ಷರು ಅದಾರೀಗ. ಮತ್ತು ನಮ್ಮ ಎಚ್.ಎಂ. ರೇವಣ್ಣ ಸಾಹೇಬ್ರಿಗೆ ಎಬ್ಸೀನಿ, ಅವರು ಪಂಚ ಗ್ಯಾರಂಟಿ ಅಧ್ಯಕ್ಷರು. ಸಿದ್ದರಾಮಯ್ಯ ಸಾಹೇಬ್ರ ಲಾಕ್ಡೌನ್ದಾಗ ಹೇಳೀನಿ, ಮೋದಿ ಯಡಿಯೂರಪ್ಪ ದಾರು ಬಂದ್ ಮಾಡಿಲಿಕ್ಕೆ ರಾಜೀನಾಮೆ ಕೊಟ್ಟು ಮನೆಗೆ ಹೋಗತ್ತೇಳಿ. ಸಾಹೇಬ್ರ ನಾ ಬದುಕಬೇಕಾದ್ರೆ, ನಮ್ಮ ಫ್ಯಾಮಿಲಿ ಚಲೋ ಉಳಿಬೇಕಾದ್ರೆ ನಮ್ಗೊಂದು ಊರಾಗ MSL ಆಗ್ಬೇಕು ರೀ. 20,000 ಜನ ರೀ. ನಾ ದಾರು ಮಾರ್ತನಂತ ನಿಮ್ಗೆ ಹೇಳ್ಕೊತ ಬಂದಾರ್ರಿ. ನಾ ಎಲ್ಲರ ಮನ್ಕೊಂಡದ ನಮ್ಮವ್ರು ನಮಗೆ ಈಗ ರಾಜಕೀಯ ಬೆನ್ನು ಹತ್ತಿ ಬಿಡ್ರಿ, ಇದು ಸ್ವಲ್ಪ ಬೀರ್ ಕುಡಿ ಚಟ ಬಿದ್ದೈತಿ ರೀ. ಮತ್ತು ನಾವು ಓಪನ್ ಹೇಳ್ತೀವಿ, ನಾವೇನು BJP ಅವ್ರ ಗತೆ ಕಿಡ್ನಿ ಲೋವರ್ ರೊಕ್ಕನೂ ತಿನ್ನೋರಲ್ಲ, ಹೆಣದ ಮ್ಯಾಗ ರೊಕ್ಕನೂ ತಿನ್ನೋರಲ್ಲ. ನಾವು ಏನೈತಿ, ನಾವು ಕಾಂಗ್ರೆಸ್ ಪಾರ್ಟಿ ಕಾರ್ಯಕರ್ತರು. ಮಹಾರಾಷ್ಟ್ರಕ್ಕೆ ಭೀ 2019ರಾಗ ನೀವು ಪ್ರಚಾರಕ್ಕೆ ಬಂದಿರಿ, ಅವಾಗೂ ಸಾಂಗ್ಲಿಗೆ ಮೋಟ್ರ್ ಸೈಕಲ್ ಮ್ಯಾಗ ಬಂದೀನಿ. ನಾವು ಬಾಂಬೆ ಕರ್ನಾಟಕ, ನಾವು ಧನಗರ್ ರೀ. 3 ಕೋಟಿ ಜನ. ನಮ್ಮ ಸಾಲಿನೂ ಮರಾಠಿ ಆಗೈತಿ. 5ನೇತಿ ಇದ್ದಾಗ ಕನ್ನಡ ವಿಷಯ ಬತ್ತು. ಮತ್ತು ಸಿದ್ದರಾಮಯ್ಯ ಸಾಹೇಬ್ರಿಗೆ ಒಂದೇ ವಿನಂತಿ, ಸಾಹೇಬ್ರು ನೀವು ನಮ್ಮ ಊರಿಗೆ ಬರ್ತನಂತ ಮಾತು ಕೊಟ್ಟಿರಿ. ನಾ CM ಆದಾಗ ನಿಮ್ಮ ಮನೆಗೆ ಊಟಕ್ಕೆ ಬರ್ತನಂತ ಮಾತು ಕೊಟ್ಟಿರಿ. ಸಾಹೇಬ್ರು ನೀವು ಈಗ ಕೈಯಾಗ ಕಟ್ಟಿಗೆ ಹಿಡಿಯೋದು ಬಿಟ್ಟಿರಿ, ದಿಲ್ಲಿಗೆ ಪ್ರವಾಸ ಮಾಡಿರಿ. 2ನೇ ಪ್ರವಾಸ ಇಲ್ಲಿ 4 ಎಕರೆ ತೋಟ ರೀ. ಸತೀಶ್ ಸಾವ್ಕರ್ ಬಂದು ಹೋಗ್ಯಾರ ರೀ. ಎಚ್.ಎಂ. ರೇವಣ್ಣ ಸಾಹೇಬ್ರು ಬಂದು ಹೋಗ್ಯಾರ ರೀ. ನಮ್ಮ ತೋಟಕ್ಕೆ ಬಂದು ಹೆಲಿಕಾಪ್ಟರ್ ಮೂಲಕ ಬಂದು ಇಲ್ಲಿ ರಾಕೇಶ್ ಸಿದ್ದರಾಮಯ್ಯ ಮಂಗಲ್ ಕಾರ್ಯಾಲಯ, ಒಂದು ಆಂಬುಲೆನ್ಸ್ ಇಲ್ರಿ ನಮ್ಮ ಊರಾಗ. 2 ವರ್ಷ ಸರ್ಕಾರ ಬಂದು 2 ವರ್ಷ ಆತ್ರಿ. 1100 ಲೀಡ್ ಕೊಟ್ಟಿವ್ರು ನಮ್ಮ ಊರಾಗ. ಹಳ್ಳಿದಿಂದ ದಿಲ್ಲಿವರೆಗೆ BJP ಇತ್ತು. ನಮ್ಮ ಊರಿನ ಜನ ಎಲ್ಲ ಹಳ್ಳಿದಿಂದ ದಿಲ್ಲಿವರೆಗೆ ಈಗ ಕಾಂಗ್ರೆಸ್ ಐತಿ. ನಮ್ಮ ಊರಿಗೆ ಬಂದು ನಂಗೆ ಬದುಕಾಕೆ ಏನರ ಮಾಡಿಕೊಡ್ರಿ. ಮತ್ತು MSL ನಮ್ಮ ಊರಾಗ ಚಾಲೂ ಮಾಡಿರಿ. ಇಲ್ಲಿಕ್ರ ದಾರು ಬಂದು ನೀವು ಮಾಡಿರಿ. ಯಾಕಂದ್ರೆ ನಾ ರಾಜಕೀಯಾಗ ಓಡಾಡ್ತೀನ. ನಮ್ಮ ತಮ್ಮ ಮನ್ಯಾಗ ಈಗ ಹಳ್ಳಿಗೋಟೆಲ್ಲ ಸೆರೆ ಮಾರ್ತಾರೆ, ನಮ್ಮ ತಮ್ಮ ಅಷ್ಟೇ ಮಾರಂಗಿಲ್ಲ. ಊರಾಗ ಎಲ್ಲ XYZ ಎಲ್ಲರೂ ಮಾರತ್ತಾರೋ 20-30 ಜನ. ಖರೆ ನಾ ಬೆಳಿತೇನೆ ಅಂತೇಳಿ ನಮ್ಮ ಫ್ಯಾಮಿಲಿಗೆ ಟಾರ್ಗೆಟ್ ಮಾಡ್ತಾರೆ ರಂಡಿ ಮಕ್ಕಳು. ನಾ ತಿರ್ಗಾಡೋಣ. ನಮ್ಮ ತಮ್ಮನ MP ಎಲೆಕ್ಷನ್ದಾಗ ಹೊಸ 1.5 ಲಕ್ಷ ರೂಪಾಯಿ ಮೋಟರ್ ಸೈಕಲ್ ಸೀಜ್ ಮಾಡ್ರು. ಯಾವ ಗೌರ್ಮೆಂಟ್ ಆಫೀಸರ್ ಅದನ್ಲ ದಾರು ಆಫೀಸರ, ನೀನು
ಖರೆ ನೀನು ಪವರ್ ಇತ್ತಂದ್ರೆ ಎಲ್ಲ ಹಳ್ಳಿಗೊಟ್ಟು ದಾರು ಮಾರೋದು ಬಂದ್ ಮಾಡಿ ತೋರ್ಸ. ಇದು ಬೆಳಗಾವಿ ಜಿಲ್ಲಾ, ನಾವು ಸಂಗೊಳ್ಳಿ ರಾಯಣ್ಣ ವಂಶದವ್ರು ಅದೀವು. ಎದಕ್ಕೆ ಜಾತಿ ರಾಜಕಾರಣ ಮಾಡ್ತಿರೋ? ಜಾತಿ ಎದಕ್ಕೆ ರಾಜಕಾರಣ ಮಾಡ್ತೀರಿ? ನಮ್ಮ ಸಮಾಜದವ್ರು ಸಿದ್ದರಾಮಯ್ಯ ಸಾಹೇಬ್ರ ಎಷ್ಟೋ ಮಂದಿಗೆ ಆಫೀಸರ್ ಮಾಡ್ಯಾರ. ನಾವೊಂದು ಫೋಟೋ ಹೊಡ್ಕೊಳಕ್ಕೆ ಹೋದ್ನೆ ಅಂದ್ರೆ ಕುಲಬಾಂಧವ್ರು ಕುರುಬ್ರು ಆಫೀಸರ್ ತಕ್ಕ ಫೋಟೋ ಹೊಡ್ಕೊಳಕ್ಕೆ ಹೋದ್ರೆ ಬೇಡಪ್ಪ ಸರಿ ಆ ಕಡೆ ಅಂತಾರೆ. ಯಾಕಂದ್ರೆ ಸಾಹೇಬ್ರ 5 ವರ್ಷ ಇರ್ಬೋದು ಹೋಗ್ಬೋದು, 50 ವರ್ಷ ಅವ್ರು ಡ್ಯೂಟಿ ಮಾಡ್ಬೇಕಾ. ಸಾಹೇಬ್ರಿಗೆ ಭೀ ಕಂಬಳಿ ಹಾಕ್ಕೊಳಕ್ಕೆ ಹೋದ್ರೆ ಕುರುಬ್ರ ಪರ, ಮುಸ್ಲಿಮ್ ಟೋಪಿಗೆ ಹಾಕ್ಕೊಳದ್ರೆ ಮುಸ್ಲಿಂ ಪರ, ಕ್ರಿಶ್ಚಿಯನ್ ಏನರ ಹಾಕ್ಲಕ್ಕೆ ಹೋದ್ರೆ ಕ್ರಿಶ್ಚಿಯನ್ ಪರ. ಸಾಹೇಬ್ರಿಗೆ ಜಾತಿನೂ ಗುರ್ತಿಲ್ಲ. 18 ಪಗಡಿ ಜಾತಿ ಅವ್ರಿಗೆ ಬೇಕು. ದೀನ ದಲಿತರ ಧೀಮಂತ ನಾಯಕ, ಕರ್ನಾಟಕದ ಹುಲಿ CM ಸಿದ್ದರಾಮಯ್ಯ ಸಾಹೇಬ್ರ ಮುಂದುವರಿಬೇಕು. ಮತ್ತು DK ಶಿವಕುಮಾರ್ ಜಮಖಂಡಿಗೆ ಬಂದಿರು. ಅವಾಗ DK ಶಿವಕುಮಾರ್ ನಮ್ಮ ಕುರುಬರ ಸಮಾಜ ಬೆಳಿಬೇಕಾದ್ರೆ ಕಾಂಗ್ರೆಸ್ ಪಾರ್ಟಿ ಕಾರಣ. ಯಾಕಂದ್ರೆ CS ಶಿವಳ್ಳಿ ಮೇಡಮ್ಗೆ ಸೀರೆ ಉಡಾಕೆ ಬರಂಗಿಲ್ಲ, ಕುರುಬರು ಹೆಣ್ಮಗಳು ಅದಾಳ, ಏನು MLA ಆಗ್ತಾಳೆ ಅಂದಿರು. ಎಲ್ಲ CS ಶಿವಳ್ಳಿ ಮತಕ್ಷೇತ್ರದ ಜನರಿಗೆ ಭೀ ಅಭಿನಂದನೆಗಳು. ಮತ್ತು DK ಶಿವಕುಮಾರ್ ಸಾಹೇಬ್ರು ಭೀ ಮಹಾರಾಷ್ಟ್ರಕ್ಕೆ ಮೊನ್ನೆ ನಮ್ಮ ಪರಿಣಿತಾ ತಾಯಿ ಶಿಂದೆ ಅಂತೇಳಿ MLA ಇದ್ದರು, ಈಗ MP ಆಗಿದ್ದರು. ಅದೇ ಕ್ಷೇತ್ರ ನಮ್ಮ ಕುರುಬರ ಧನಗರ್ ಸಮಾಜಕ್ಕೆ ಬಿಟ್ಟು ಕೊಟ್ಟು DK ಶಿವಕುಮಾರ್ ಸಾಹೇಬ್ರ ಟಿಕೆಟ್ ಕೊಟ್ಟು ಅಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ DK ಶಿವಕುಮಾರ್ ಸಾಹೇಬ್ರ ಸಿದ್ದರಾಮಯ್ಯ ಸಾಹೇಬ್ರ ಪ್ರಚಾರ ಹೋಗಿ ಸೋಲು ಗೆಲುವು ಇದ್ದೇ ಇರ್ತೈತಿ ರಾಜಕಾರಣದಾಗ. 2 ಸರ್ತಿ ಎತ್ತುಗಳು ಬಿಟ್ಟಿರ್ತೀವಿ ಅಂದ್ರೆ ಎತ್ತುಗಳು ಸೋತು ಅಂದ್ರೆ ಅದಕ್ಕೆ ಬಡಿಯಂಗಿಲ್ಲ, ಕೊಲಂಗಿಲ್ಲ. ಅದಕ್ಕೆ ಮತ್ತು ಅದಕ್ಕೆ ಮೇವು ಖಾರಿಕ ಕೊಬ್ಬರಿ ಹಾಕಿ ಮತ್ತು ಓಡ್ಲಾಕ ತಯಾರು ಮಾಡೋದು ಇರ್ತೈತಿ. ರಾಜಕಾರಣ ಬರ್ತೈತಿ ಹೋಗ್ತೈತಿ. ನಮ್ಮ ಕಂಬಳಿ ಇರೋ ಮಟ್ಟ ನಾವು CM, ನಾವು ಪ್ರಧಾನಮಂತ್ರಿ. ಮತ್ತು ಸಿದ್ದರಾಮಯ್ಯ ಸಾಹೇಬ್ರು ನಮ್ಮ ಊರಿಗೆ ಬರಲೇಬೇಕು. MSL ನಮ್ಮ ಊರಾಗ ಚಾಲೂ ಆಗಬೇಕು ರೀ ಸಾಹೇಬ್ರು. ಇದು ಪೋಸ್ಟ್ಲಿ ಲೆಟ್ರ್ ಬಂದೈತ್ರಿ, ಮತ್ತು MSLದ ಭೀ ಪೋಸ್ಟ್ಲಿ ಲೆಟ್ರ್ ಬಂದೈತ್ರಿ. ಎಲ್ಲ ಜಾಗ ತನಿಖೆ ಮಾಡಿ ಹೋಗ್ಯಾರ್ರಿ. ನಮ್ಮ ಸಮಾಜದವ್ರು ಧನಗರ್ ಸಮಾಜದವ್ರು 1 ಎಕರೆ ನಂಗೆ ಹೊಲ ಕೊಟ್ಟಾರ್ರಿ. ಏನು ಮಾಡ್ಕೊ ನೀ ಬೆಳಿ, ನಿನ್ನ ಸಂಸಾರ ಐತಿ. ನನಗೂ 3 ಹೆಣ್ಮಗಳು ರೀ, ನಮ್ಮ ತಮ್ಮಗೆ 6 ಮಕ್ಕಳು ರೀ. ನಾವು ಬದುಕಬೇಕು, ನನ್ನ ಫ್ಯಾಮಿಲಿ ಬದುಕಬೇಕು. ಮತ್ತು ಸಾಹೇಬ್ರು ನಮ್ಮ ಊರಿಗೆ ಬರ್ಬೇಕಂತೇಳಿ